ಗಲ್ಫ್ ದೇಶಗಳಲ್ಲಿ ಯುದ್ಧವನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಪ್ರಯತ್ನ ಭರದಿಂದ ಸಾಗಿದೆ. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ಶುರುವಾಗಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಹಾಗೂ ಇರಾನ್ ಮಧ್ಯೆ ಸಂಧಾನ ಸಭೆ ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೆಯುವ ಸಭೆಯಲ್ಲಿ 3 ದೇಶಗಳ ವಿದೇಶಾಂಗ ಇಲಾಖೆ ಸಚಿವರು, ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮ ಘೋಷಣೆಯ ನಂತರ ಇರಾನ್ನ ನಿಯೋಗವು ಶಾಂತಿ ಮಾತುಕತೆಗಾಗಿ ಇಸ್ಲಾಮಾಬಾದ್ಗೆ ಆಗಮಿಸಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ದೊಡ್ಡ ತಂಡದೊಂದಿಗೆ ಇಸ್ಲಾಮಾಬಾದ್ಗೆ ಆಗಮಿಸಿದರು. ಸ್ಯಾಮ್ 095 ಯುಎಸ್ ವಾಯುಪಡೆಯ ಬೋಯಿಂಗ್ ವಿಮಾನದೊಂದಿಗೆ ಜೆಡಿ ವ್ಯಾನ್ಸ್ ದೊಡ್ಡ ತಂಡದೊಂದಿಗೆ ಪಾಕಿಸ್ತಾನಕ್ಕೆ ಆಗಮಿಸಿದರು. ಈ ವೇಳೆ ಜೆಡಿ ವ್ಯಾನ್ಸ್ಗೆ ಗಣ್ಯರು ಸ್ವಾಗತ ಕೋರಿದರು. ಇಂದು ಜೆಡಿ ವ್ಯಾನ್ಸ್ ಹಾಗೂ ಇರಾನ್ ಸ್ಪೀಕರ್ ಮುಖಾಮುಖಿಯಾಗಲಿದ್ದಾರೆ. ಸಂಜೆ ನಡೆಯಲಿರುವ ಸಂಧಾನ ಸಭೆಯಲ್ಲಿ ಲೆಬನಾನ್ ಮೇಲೆ ಇಸ್ರೇಲಿ ದಾಳಿಯ ವಿಷಯವನ್ನು ಇರಾನ್ ಪ್ರಸ್ತಾಪಿಸಲಿದೆ. ಇರಾನ್ ನಿಯೋಗದ ನೇತೃತ್ವವನ್ನು ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಖಲೀಬಾಫ್ ವಹಿಸಿದ್ದಾರೆ. ಪಾಕಿಸ್ತಾನಕ್ಕೆ ಆಗಮಿಸಿದ ಇರಾನಿನ ನಿಯೋಗ ಭಾವನಾತ್ಮಕ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಈ ಹಿಂದೆ ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಿಂದ ಮಕ್ಕಳು ಸಾವನ್ನಪ್ಪಿದ್ರು. ಅವರ ಬ್ಯಾಗ್, ಶೂ ಫೋಟೋಗಳನ್ನು ಫ್ಲೈಟ್ನ ಸೀಟ್ನಲ್ಲಿ ಇಟ್ಟು ಮೌನಾಚರಣೆ ಮಾಡಿದ್ರು. ಮಕ್ಕಳ ಹತ್ಯೆ ಬಗ್ಗೆ ಸಂಧಾನ ಸಭೆಯಲ್ಲಿ ಇರಾನ್ ಸ್ಪೀಕರ್ ಪ್ರಸ್ತಾಪ ಮಾಡಲಿದ್ದಾರೆ. ಶಾಂತಿಯ ಮಾತುಕತೆಯಲ್ಲಿ ಭಾಗವಹಿಸಿದ್ರು ಇರಾನ್ ಹಾಗೂ ಹಲವು ಪೂರ್ವ ಷರತ್ತುಗಳನ್ನು ಮುಂದಿಟ್ಟಿದೆ. ಈ ಪೈಕಿ ಔಪಚಾರಿಕ ಮಾತುಕತೆಗಳು ಮುಂದುವರಿಯುವ ಮೊದಲು ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ವಿರುದ್ಧದ ಕಾರ್ಯಾಚರಣೆಯನ್ನ ಇಸ್ರೇಲ್ ನಿಲ್ಲಿಸಬೇಕು ಅಂತ ಇರಾನ್ ಒತ್ತಾಯಿಸಿದೆ. ಇಸ್ಲಾಮಾಬಾದ್ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಮೊಹಮ್ಮದ್ ಬಘರ್ ಖಲೀಬಾಫ್, ಅಮೆರಿಕನರೊಂದಿಗಿನ ನಮ್ಮ ಮಾತುಕತೆಗಳನ್ನ ಅನುಭವ ಯಾವಾಗಲೂ ವೈಫಲ್ಯ ಮತ್ತು ಭರವಸೆಯ ಉಲ್ಲಂಘನೆಯನ್ನ ಎದುರಿಸಿದೆ. ನಮಗೆ ಸದ್ಭಾವನೆ ಇದೆ, ಆದರೆ ನಂಬಿಕೆ ಇಲ್ಲ ಅಂತ ಖಲೀಬಾಫ್ ಹೇಳಿದರು. ಸಂಧಾನಕ್ಕೂ ಮುನ್ನವೇ ಟ್ರಂಪ್ ಮತ್ತೆ ಯುದ್ಧದ ಎಚ್ಚರಿಕೆ ನೀಡಿದ್ದಾರೆ. ಸಂಧಾನ ಮಾತುಕತೆಗೂ ಮುನ್ನ ಟ್ರಂಪ್ ವಾರ್ ನೀಡಿದ್ದು, ಸಂಧಾನ ಯಶಸ್ವಿಗೊಳಿಸಿ ಜೀವ ಉಳಿಸಿಕೊಳ್ಳಿ ಅಂತ ಇರಾನ್ಗೆ ಎಚ್ಚರಿಸಿದ್ದಾರೆ. ನೀವು ಬದುಕುಳಿಯಲು ಇರುವುದೊಂದೇ ದಾರಿ, ಸಂಧಾನವಷ್ಟೇ ಇರಾನ್ ಮುಂದಿರುವ ಆಯ್ಕೆ ಅಂತ ಹೇಳಿದ್ರು. ಇದರ ಜೊತೆಗೆ ಯುದ್ಧಕ್ಕೆ ಸಜ್ಜಾಗುವಂತೆ ಯುಎಸ್ ಸೇನೆಗೆ ಟ್ರಂಪ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡುವೆ ಟ್ರಂಪ್ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಇರಾನ್ ಇದ್ದರೂ ಇಲ್ಲದಿದ್ದರೂ ಹರ್ಮುಜ್ ಶೀಘ್ರದಲ್ಲೇ ತೆರೆಯಲಿದೆ. ಇರಾನ್ ಸಹಕಾರ ನೀಡದಿದ್ರೂ ಹರ್ಮುಜ್ ಜಲಸಂಧಿ ಮುಕ್ತ ಮಾಡ್ತೇವೆ. ಇದು ಒಪ್ಪಂದದ ಪ್ರಮುಖ ಅಂಶವಾಗಿದೆ. ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಸುಂಕ ವಿಧಿಸಲು ಇರಾನ್ಗೆ ಬಿಡುವುದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ರತಿಪಾದಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಶಾಂತಿ ಮಾತುಕತೆ ನಡೆಯುತ್ತಿರೋ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಪ್ರತಿ ರಸ್ತೆಯಲ್ಲಿಯೂ ಕೂಡ ಬ್ಯಾರಿಕೇಡ್ ಹಾಕಿ ಎಲ್ಲ ವಾಹನಗಳನ್ನು ತೀವ್ರ ತಪಾಸಣೆ ಮಾಡಲಾಗುತ್ತಿದೆ. ಒಂದು ವೇಳೆ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ವಿಫಲವಾದರೆ ಟ್ರಂಪ್ ಯುದ್ಧಕ್ಕೂ ಹೊಸ ಪ್ಲಾನ್ ರೂಪಿಸಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಗೆ ಟ್ರಂಪ್ 1500ರಿಂದ 2000 ಹೆಚ್ಚಿನ ಯೋಧರನ್ನ ರವಾನೆ ಮಾಡಿದ್ದಾರೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಪಡೆಗಳ ಸಂಖ್ಯೆಯನ್ನ 40ರಿಂದ 50 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆ ಮಾಡಿದ್ದಾರೆ. ಈ ಮೂಲಕ ರಾಜತಾಂತ್ರಿಕತೆ ವಿಫಲವಾದರೆ ಮಿಲಿಟರಿ ಕ್ರಮ ಸಾಧ್ಯ ಅಂತ ಇರಾನ್ಗೆ ಟ್ರಂಪ್ ಎಚ್ಚರಿಸಿದ್ದಾರೆ. ಇರಾನ್ನ ವಿರುದ್ಧದ ನಿರಂತರ ಯುದ್ಧದಲ್ಲಿ ಅಮೆರಿಕ ಒಟ್ಟು 39 ಯುದ್ಧ ವಿಮಾನಗಳು ಹಾನಿಯಾಗಿದೆ ಅಂತ ಮಾಹಿತಿ ತಿಳಿದುಬಂದಿದೆ. ಇರಾನ್ನ ವಿರುದ್ಧ ಅಮೆರಿಕ ಆಪರೇಷನ್ ಎಪಿಕ್ಯೂರಿ ಎಂಬ ಹೆಸರಲ್ಲಿ 39 ದಿನಗಳ ಕಾರ್ಯಾಚರಣೆ ನಡೆಸಿತ್ತು. ಇದರಲ್ಲಿ ಒಟ್ಟು 39 ವಿಮಾನಗಳನ್ನು ಕಳ್ಕೊಂಡಿದೆ. ಇದರಲ್ಲಿ 10 ವಿಮಾನಗಳು F-35A ಯುದ್ಧ ವಿಮಾನ, 3 F-15E ಜೆಟ್ ಸೇರಿದಂತೆ ಹಲವು ಯುದ್ಧ ವಿಮಾನಗಳು ನಾಶವಾಗಿದೆ. ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡೀತಾ ಇದ್ರೆ, ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಸೇನೆ ಭೀಕರ ವಾಯು ದಾಳಿ ನಡೆಸಿದೆ. ನಬಾತಿಹಾ ಜಿಲ್ಲೆಯ ಮೇಫಡೌನ್ ಪಟ್ಟಣದ ಜನವಸತಿ ಪ್ರದೇಶದಲ್ಲಿ ಕಟ್ಟಡವನ್ನು ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ಮಾಡಿದ್ದು, ಈ ವೇಳೆ 3 ಸಾವನ್ನಪ್ಪಿದ್ದಾರೆ. ದಾಳಿಯಿಂದ ವಸತಿ ಕಟ್ಟಡವು ಸಂಪೂರ್ಣ ಹಾನಿಗೊಳಗಾಗಿದೆ. ಮಧ್ಯಪ್ರಾಚ್ಯ ದೇಶಗಳ ಸಂಘರ್ಷದಿಂದಾಗಿ ದೇಶದಾದ್ಯಂತ ಗೃಹ ಬಳಕೆ ಸಿಲಿಂಡರ್ಗಾಗಿ ಪರದಾಡುವಂತಾಗಿದೆ. ಇನ್ನು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ನಸುಕಿನ ಜಾವದಿಂದಲೇ ಗ್ರಾಹಕರು ಸಾಲು ಕಟ್ಟಿ ನಿಂತರು. ಕಳೆದ 4-5 ದಿನಗಳಿಂದ ಏಜೆನ್ಸಿಯಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಇಂದು ಸಿಲಿಂಡರ್ ಸ್ಟಾಕ್ ಬರೋ ಮಾಹಿತಿ ತಿಳಿದು ಏಜೆನ್ಸಿ ಮುಂದೆ ಜನರು ಲಗ್ಗೆ ಇಟ್ಟಿದ್ದಾರೆ.
ಇನ್ನು ಕಲಬುರಗಿ ರೈತರಿಗೂ ಯುದ್ಧದ ಎಫೆಕ್ಟ್ ತರ್ತಾ ಇದೆ. ತೋಟಗಾರಿಕೆ ಕೃಷಿ ಉತ್ಪನ್ನಗಳ ಬೆಲೆ ಕುಸಿತವಾಗಿದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಕೆಜಿ ಬಾಳೆಯನ್ನ ಕೇವಲ 3 ರಿಂದ 4 ರೂಪಾಯಿಗೆ ಮಾರಾಟ ಮಾಡಲಾಗ್ತಿದೆ. ಇದರಿಂದ ಬೇಸತ್ತ ರೈತರು ಜಮೀನಿನಲ್ಲಿಯೇ ಬೆಳೆಯನ್ನ ನಾಶ ಮಾಡ್ತಿದ್ದಾರೆ. ಬಾಳೆ ಫಸಲಿನಿಂದ ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬೆಲೆ ಕುಸಿತ ಬರೆ ಎಳೆದಂತಾಗಿದೆ. ಸಾಲ ಸೂಲ ಮಾಡಿ ಬಾಳೆ ಬೆಳೆದಿದ್ದ ರೈತರು ಇದೀಗ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೈಕ್ ಸವಾರನ ನಡುವೆ ವಾಗ್ವಾದ ಆಗಿರುವ ಘಟನೆ ಬೆಂಗಳೂರಿನ ಜಯನಗರದ 4th ಬ್ಲಾಕ್ನಲ್ಲಿ ನಡೆದಿದೆ. ಒನ್ವೇನಲ್ಲಿ ಬೈಕ್ ಚಲಾಯಿಸ್ತಾ ಇದ್ದ ಸವಾರನನ್ನ ಟ್ರಾಫಿಕ್ ಕಾನ್ಸ್ಟೇಬಲ್ ತಡೆದಿದ್ದಕ್ಕೆ ಗಲಾಟೆ ಮಾಡಿದ್ದಾರೆ ಬೈಕ್ ಸವಾರ. ಅಷ್ಟೇ ಅಲ್ಲದೆ ಬೈಕ್ ಸವಾರನನ್ನ ವಹಿಸಿಕೊಂಡು 4 ಟ್ರಾಫಿಕ್ ಪೊಲೀಸರ ಜೊತೆ ವಾಗ್ವಾದ ಮಾಡಿದ್ದಾರೆ. ಬಳಿಕ ಬೈಕ್ ಸವಾರನನ್ನ ಠಾಣೆಗೆ ಕರೆದೊಯ್ದು ಪೇದೆ ಕೇಸ್ ದಾಖಲಿಸಿದ್ದಾರೆ. ಬಳಿಕ ಬೈಕ್ ಸವಾರ ಕ್ಷಮಾಪಣೆ ಬರೆದುಕೊಟ್ಟಿದ್ದಾರೆ. ಬೈಕ್ ಸವಾರ ಹಾಗೂ ಕಾನ್ಸ್ಟೇಬಲ್ ವಾಗ್ವಾದ ಮೊಬೈಲ್ನಲ್ಲಿ ಸರಿಯಾಗಿದ್ದು ವೈರಲ್ ಆಗಿದೆ. ಕಾಂಗ್ರೆಸ್ನ ಮುಸ್ಲಿಂ ನಾಯಕರಲ್ಲಿ ಭಿನ್ನಮತ ಬಹಿರಂಗಗೊಂಡಿದೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆಯ ಬೆನ್ನಲ್ಲೇ ಒಳಗಿನ ಬೇಗುದಿ ಸ್ಫೋಟಗೊಂಡಿದೆ. ದಾವಣಗೆರೆ ಚುನಾವಣಾ ಪ್ರಚಾರದಿಂದ ಅಂತರ ಕಾಯ್ದುಕೊಂಡಿದ್ದ ಜಮೀರ್ ಅಹಮದ್ ಖಾನ್ ಮೇಲೆ ಶಾಸಕ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಸಮರ್ಥ್ ಪರ ಮೇಲ್ನೋಟಕ್ಕಷ್ಟೇ ಪ್ರಚಾರ ಮಾಡಿದ್ದಾರೆ. ಮುಸ್ಲಿಮರನ್ನ ಸರಿಯಾಗಿ ಬಳಸಿಕೊಂಡಿಲ್ಲ ಅಂತ ದೂರು ಕೊಟ್ಟಿದ್ದಾರೆ ಎನ್ನಲಾಗಿದೆ. ಈ ದೂರಿನ ಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೈಕಮಾಂಡ್ಗೆ ವರದಿ ನೀಡಲಿದ್ದಾರೆ ಎನ್ನಲಾಗ್ತಿದೆ. ಸಲೀಂ ಅಹಮದ್ ರಿಜ್ವಾನ್ ಅರ್ಷದ್ ವಿರುದ್ಧ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವರು ನಮ್ಮ ಮೂವರನ್ನ ತುಳಿದ ಮೇಲೆ ಬರಬೇಕು ಎಂಬ ಉದ್ದೇಶವನ್ನ ಹೊಂದಿದ್ದಾರೆ. ನನಗೆ ಟಿಕೆಟ್ ಕೇಳಿ ಅಂತ ಹೇಳಿದವರೇ ಹರ್ಷದ್, ಸಲೀಂ. ಇನ್ನು ಪಾಪ್ಯುಲಾರಿಟಿ ಇಲ್ಲ ಅನ್ನೋದಾದ್ರೆ ಇವರೆಲ್ಲ ಯಾವಾಗ ದೊಡ್ಡ ಲೀಡರ್ಗಳಾದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ರು. ಅವರುಗಳೇ ಫಲಿತಾಂಶದ ಹೊಣೆ ಹೊರಬೇಕು. ನನಗೆ ಡಿಕೆಶಿ ಹ್ಯಾರಿಸ್ ಬಿಟ್ರೆ ಯಾರು ಪ್ರಚಾರಕ್ಕೆ ಬನ್ನಿ ಅಂತ ಕರೆದಿಲ್ಲ ಅಂತ ಹೇಳಿದ್ರು. ದಾವಣಗೆರೆ ಉಪಚುನಾವಣೆ ಷಡ್ಯಂತ್ರ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆದರೆ ಉತ್ತಮ ಫಲಿತಾಂಶ ಬರುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆರೋಪ ಪ್ರತ್ಯಾರೋಪಗಳು ಸಹಜ, ಆದರೆ ಪಕ್ಷ ಎಲ್ಲವನ್ನ ಗಮನಿಸುತ್ತೆ. ಚುನಾವಣೆ ಉತ್ತಮ ರೀತಿಯಲ್ಲಿ ನಡೆದಿದೆ. ಶಾಮನೂರು ಶಿವಶಂಕರಪ್ಪ ಮೇಲೆ ಪ್ರೀತಿ, ಸರ್ಕಾರದ ಕೆಲಸಗಳು ಜನರಿಗೆ ಇಷ್ಟವಾಗಿದೆ. ಖಂಡಿತವಾಗಿಯೂ ಸಮರ್ಥ್ ಗೆಲ್ತಾರೆಂಬ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಸಂಪುಟ ಪುನರಚನೆ ಚರ್ಚೆ ಜೋರಾಗಿ ನಡೀತಾ ಇದೆ. ನಾಳೆ 20ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳಲಿದ್ದಾರೆ. ಅಶೋಕ್ ಪಟ್ಟಣ್, ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಶಾಸಕರು ಪ್ರಯಾಣಿಸಲಿದ್ದಾರೆ. ರಾಹುಲ್ ಖರ್ಗೆ, ಕೆಸಿ ವೇಣುಗೋಪಾಲ್ ಅವರ ಭೇಟಿಗೆ ಶಾಸಕರು ಸರ್ಕಸ್ ನಡೆಸುತ್ತಿದ್ದು ಸಚಿವ ಸ್ಥಾನ ನೀಡುವಂತೆ ಹಿರಿಯ ಶಾಸಕರು ಒತ್ತಾಯವನ್ನು ನಡೆಸಲಿದ್ದಾರೆ. ಏಪ್ರಿಲ್ 17ಕ್ಕೆ ಸಿಎಂ ಡಿಸಿಎಂ ಭೇಟಿಗೂ ಮುನ್ನವೇ ಶಾಸಕರು ಪರೇಡ್ ಕೂಡ ಜೋರಾಗಿದೆ. ಸಂಪುಟ ಪುನರಚನೆ ಕುರಿತು ಮಾತನಾಡಿದ ಕಾಂಗ್ರೆಸ್ನ ಹಿರಿಯ ಶಾಸಕ ಟಿಬಿ ಜಯಚಂದ್ರ, ಮೊನ್ನೆ ಸದನ ನಡೆಯುವಾಗ ಹಿರಿಯ ಶಾಸಕರು ಸೇರಿ ಒಂದು ಚರ್ಚೆಯನ್ನು ಮಾಡಿದ್ವಿ. ನಾಳೆ ನಾಡಿದ್ದು ಸಾಮೂಹಿಕವಾಗಿ ದೆಹಲಿಗೆ ಹೋಗಿ ವರಿಷ್ಠರನ್ನ ಕಾಣಬೇಕು. ಮುಂದಿನ ಸಂಪುಟ ಪುನರಚನೆ ವೇಳೆ ನಮ್ಮನ್ನ ಪರಿಗಣಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಂತಂದ್ರು. ಇನ್ನು ಹೊಸಬರು ಕೆಲವರು ಮಂತ್ರಿಗಳಾಗಿದ್ದಾರೆ. 2 ವರ್ಷ ನಮಗೆ ಅವಕಾಶ ಕೊಡಿ ಅನ್ನೋದು ನಮ್ಮ ಬೇಡಿಕೆ ಅಷ್ಟೇ ಅಂತಂದ್ರು. ಇಂದು ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೀದರ್ನಲ್ಲಿ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಕಾರ್ಯಕ್ರಮವನ್ನು ಸಿಎಂ ಉದ್ಘಾಟಿಸಲಿದ್ದಾರೆ. ಬಳಿಕ ಕಲಬುರಗಿಯ ಸೂಗೂರು ಗ್ರಾಮದ ಹೆಲಿಪ್ಯಾಡ್ಗೆ ಆಗಮಿಸಲಿರುವ ಅವರು ಭೋಜಲಿಂಗೇಶ್ವರ ನೂತನ ದೇವಸ್ಥಾನ ಲೋಕಾರ್ಪಣೆ ಮಾಡಲಿದ್ದಾರೆ. ನೂತನ ಬೆಳ್ಳಿ ರಥೋತ್ಸವ ಚಾಲನೆ ಹಾಗೂ ಕಲ್ಯಾಣ ಮಂಟಪದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದಾರೆ. ಅಲ್ಲಿಂದ ಚಿತ್ತಾಪುರ ತಾಲೂಕಿನ ನಾಲವಾರ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಏಪ್ರಿಲ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಮಂಡ್ಯಕ್ಕೆ ಆಗಮಿಸಲಿದ್ದಾರೆ. ಬೆಳಗ್ಗೆ 10:05ಕ್ಕೆ ದೆಹಲಿಯಿಂದ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದು 10:50ಕ್ಕೆ ಚುಂಚನಗಿರಿ ಹೆಲಿಪ್ಯಾಡ್ಗೆ ಬರಲಿದ್ದಾರೆ. ರಸ್ತೆ ಮೂಲಕ ಶ್ರೀ ಕ್ಷೇತ್ರ ಆದಿ ಚುಂಚನಗಿರಿಗೆ ಭೇಟಿ ನೀಡಿ ಬೆಳಗ್ಗೆ 11 ಗಂಟೆಗೆ ಶ್ರೀ ಗುರು ಭೈರವೈಕ್ಯ ಬಾಲ ಗಂಗಾಧರನಾಥ ಶ್ರೀ ಮಂದಿರ ಉದ್ಘಾಟಿಸಲಿದ್ದಾರೆ. ಬಳಿಕ ಅಲ್ಲಿಂದ ವಾಪಸ್ ಹೊರಟು HAL ವಿಮಾನ ನಿಲ್ದಾಣದ ಮೂಲಕ ಕೇರಳಕ್ಕೆ ಹೊರಡಲಿದ್ದಾರೆ. ಧಾರವಾಡದ ಯುವ ಕಾಂಗ್ರೆಸ್ ಮುಖಂಡ ಫೈರೋಜ್ ಮೃತದೇಹವನ್ನು ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರದಲ್ಲಿ ಇರಿಸಲಾಗಿದೆ. ಶವಾಗಾರಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ಕೊಟ್ಟು ಪರಿಶೀಲಿಸಿದರು. ಬಳಿಕ ಮಾತನಾಡಿದ ಅವರು, ಮೃತ ಫೈರೋಜ್ ಮತ್ತು ಹತ್ಯೆ ಮಾಡಿರುವ ಆರೋಪಿಗಳು ಸ್ನೇಹಿತರು, ಎಲ್ಲರೂ ಕೂಡ ಒಂದೇ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು. ಆದರೆ ಇತ್ತೀಚೆಗೆ ಫೈರೋಜ್ ಮತ್ತು ಆರೋಪಿಗಳ ಮಧ್ಯೆ ವೈಮನಸ್ಸು ಬೆಳೆದಿತ್ತು ಅನ್ನಲಾಗಿದೆ. ಸದ್ಯ ಆರೋಪಿಗಳು ಪರಾರಿಯಾಗಿದ್ದು ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ.
ಹುಬ್ಬಳ್ಳಿಯ ಸಮೀರ್ ಬೂದಿಹಾಳ್ ಮೇಲಿನ ಲವ್ ಜಿಹಾದ್ ಆರೋಪ ಪ್ರಕರಣ ಸಂಬಂಧ ಹಿಂದೂ ಪರ ಸಂಘಟನೆಗಳು ನೀಡಿದ ದೂರು ಮತ್ತು ಸಾಕ್ಷಿಗಳನ್ನು ಆಧರಿಸಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲಾಗಿದೆ. ಈ ಬಗ್ಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದು, ಹುಬ್ಬಳ್ಳಿಯ ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ, ಸಮಗ್ರ ತನಿಖೆ ಮಾಡಲಾಗುತ್ತದೆ ಅಂತಂದ್ರು. ಕೊಪ್ಪಳದಲ್ಲಿ ಬಸ್ನಲ್ಲಿ ಪರಿಚಯವಾಗಿದ್ದ ಹಿಂದೂ ಮುಸ್ಲಿಂ ಜೋಡಿ ಎಸ್ಪಿ ಕಚೇರಿ ಮೆಟ್ಟಿಲೇರಿದೆ. ಇಬ್ಬರ ಪರಿಚಯ ಪ್ರೀತಿಗೆ ತಿರುಗಿ ಇದೀಗ ಕೇಶವ್ ಹಾಗೂ ತಸ್ಲೀಮಾ ಮದುವೆಯಾಗಿದ್ರು. ಆದರೆ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದು, ಜೀವ ಭಯದಿಂದ ಎಸ್ಪಿ ಕಚೇರಿಯಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಕ್ಯಾಬ್ ಬುಕ್ ಮಾಡಿ ಅರ್ಧ ಗಂಟೆ ಕಾಯಿಸಿ ಮಹಿಳೆ ಕಿರಿಕೆ ತೆಗೆದಿದ್ದಾಳೆ. ಬೆಂಗಳೂರಿನ ವೈಟ್ಫೀಲ್ಡ್ ಬಳಿಯ ಚಾಲಕನೊಂದಿಗೆ ಮಹಿಳೆ ಗಲಾಟೆ ಮಾಡಿರೋದು. ಕ್ಯಾಬ್ ಕ್ಯಾನ್ಸಲ್ ಮಾಡದೆ ವೇಟ್ ಮಾಡಿಸಿ ಮಹಿಳೆ ಕಿರಿಕ್ ಮಾಡಿದ್ದಾಳೆ ಅಂತ ಚಾಲಕ ಆರೋಪಿಸಿದ್ದಾನೆ. ವೈಟ್ ಫೀಲ್ಡ್ ನೋಡ್ರಿ, 200 ರೂಪಾಯಿ ಸಂಬಂಧ ಅರ್ಧ ತಾಸು ನಿಲ್ಬೇಕ. ಮತ್ತ ಮತ್ ನೋಡ್ರಿ ಹೆಂಗ್ ಮಾಡ್ತಾಳ ಇವ್ರು. ಇಂಥವ್ರನ್ನ ಏನ್ ಮಾಡ್ಬೇಕು ಹೇಳ್ರಿ. ತೋಟದ ಮನೆಯ ಪಕ್ಕದಲ್ಲಿ 126 ಗಾಂಜಾ ಗಿಡ ಬೆಳೆದಿದ್ದ ಖದೀಮಾಂಧರಾಗಿದ್ದಾನೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಗುಳಗುಂಜಿಕೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗೂಳಪ್ಪ ಎಂಬ ವ್ಯಕ್ತಿ ತೋಟದ ಮನೆಯ ಪಕ್ಕದಲ್ಲಿ 126 ಗಾಂಜಾ ಗಿಡ ಬೆಳೆದಿದ್ದ. ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಆರೋಪಿಯನ್ನು ಬಂಧಿಸಿದ್ದಾರೆ. ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದಿದ್ದು 428 ಗ್ರಾಂ ಒಣ ಗಾಂಜಾ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ 3ನೇ ಬಾರಿಗೆ ಗಡೀಪಾರು ಮಾಡಿ ಹೊರಡಿಸಿರುವ ಆದೇಶವನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಏಪ್ರಿಲ್ 16ಕ್ಕೆ ಮುಂದೂಡಿತು. ಅಲ್ಲಿಯವರೆಗೂ ತಿಮರೋಡಿ ವಿರುದ್ಧ ಗಡೀಪಾರು ಆದೇಶವನ್ನು ಅನುಷ್ಠಾನ ಮಾಡದಂತೆ ರಾಜ್ಯ ಸರ್ಕಾರ ಮತ್ತು ಪುತ್ತೂರು ಉಪವಿಭಾಗದ ಅಧಿಕಾರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯಿಂದ ಹಲ್ಲೆಯಾಗಿರುವ ಘಟನೆ ದೊಡ್ಡಬಳ್ಳಾಪುರದ ಮಾರುತಿ ನಗರದಲ್ಲಿ ನಡೆದಿದೆ. ಫರ್ದಿನ್ ಬೇಗ್ ಹಲ್ಲೆಗೆ ಒಳಗಾದ ವ್ಯಕ್ತಿಯಾಗಿದ್ದಾನೆ. ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಉಮಾಶಂಕರ್ ಮತ್ತು ಬಿಜೆಪಿ ಕಾರ್ಯಕರ್ತ ಆನಂದ್ ಮತ್ತು ಸಹಚರರಿಂದ ಹಲ್ಲೆಯಾಗಿದೆ ಅಂತ ಆರೋಪಿಸಲಾಗಿದೆ. ಕಟಿಂಗ್ ಶಾಪ್ನಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಈ ವೇಳೆ ಸಲೂನ್ನಲ್ಲಿದ್ದಂತಹ ಚಾಕುವಿನಿಂದ ಇರಿಯಲು ಯತ್ನಿಸಲಾಗಿದೆ. ಫರ್ದಿನ್ ಬೇಗ್ ಹೊಟ್ಟೆ ಮತ್ತು ಎದೆಯ ಭಾಗಕ್ಕೆ ಗಂಭೀರ ಗಾಯ ಆಗಿದೆ. ಈ ಬಗ್ಗೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾವೇರಿ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಕಣ್ಣೀರು ಹಾಕಿದ್ದಾರೆ. ಮೀಸಲು ಅರಣ್ಯ ಹೆಸರಲ್ಲಿ ಬಡವರ ವಿರುದ್ಧ ಎಫ್ಐಆರ್ ಮಾಡಿ ಮನೆ ಖಾಲಿ ಮಾಡಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ರು. 22 ಗ್ರಾಮಗಳ ಜನರಿಗೆ ರಾಜ್ಯಾದ್ಯಂತ ಇದೇ ಸಂಕಷ್ಟ ಇದೆ. 3 ದಶಕಗಳಿಂದ ವಾಸವಿದ್ರು. ಇದೀಗ ಅರಣ್ಯ ಇಲಾಖೆ ನೋಟಿಸ್ ಕೊಡ್ತಾ ಇದೆ. ಕೇಂದ್ರ ಸಚಿವರು ಸಂಸದರನ್ನ ಭೇಟಿಯಾದರೂ ಪರಿಹಾರ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶಗಳ ನಡುವೆ ಬಡವರ ಬದುಕು ಅಸ್ಥಿರವಾಗಿ ಹೋಗಿದೆ. ಸಾವಿರಾರು ಬಡವರು ಎಲ್ಲಿಗೆ ಹೋಗಬೇಕು? ಹಕ್ಕುಪತ್ರ ನೀಡೋಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತೆ ಆಗ್ರಹಿಸಿದ್ದು, ಇಲಾಖೆಯ ಕ್ರಮಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೀವನ ಮಾಡೋಕ್ಕೆ ಬಿಡೋದಿಲ್ಲ, ಎಫ್ಐಆರ್ ಮಾಡ್ತೀರಿ, ಜೈಲಿಗೆ ಹಾಕ್ತೀರಿ ಅಂದರೆ ಮತ್ತು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗತಿ ಏನು? ಇದು ಯಾಕೆ ಪ್ರಜಾಪ್ರಭುತ್ವ ಆಗಿರಬೇಕು ಅಂತ ನನ್ನ ವಾದ. ಅದರಿಂದ ನನಗೇನೋ ಒಂದು ಸ್ವಲ್ಪ ಇದು ಮನಸ್ಸಿಗೆ ನೋವಾಗಿದೆ. ಬಹಳ ವರ್ಷಗಳಿಂದ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕಣ್ ತೆಗಿತಾ ಇಲ್ಲ. ಇಲ್ಲಿ ಹೋದಂಥ MP ಗಳು ಕೇಳ್ತಾ ಇಲ್ಲ. ನಾನು ಎಲ್ಲ MP ಗಳಿಗೂ ಭೇಟಿಯಾಗಿ ಪರ್ಸ್ನಲಿ CM ಅವ್ರಿಗೆ ಪತ್ರ ಬರೆದು ಸಾಕಷ್ಟು ಪ್ರಯತ್ನ ಮಾಡಿದ್ದಾನೆ. ಅಷ್ಟು ಮಾಡಿದಾಗೂ ನಿನ್ನೆ ನನ್ನ ಎದುರಿಗೆ ಯಾರ ಪ್ರಕರಣಗಳು ನನ್ನ ವ್ಯಾಪ್ತಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ನಡೆದಿದ್ದಾವೆ. ನನಗೆ ದ್ವಿತೀಯ PUCಯಲ್ಲಿ ನಿರೀಕ್ಷಿತ ಫಲಿತಾಂಶ ಬಾರದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಹುಬ್ಬಳ್ಳಿಯ ಉಣಕಲ್ನ ಸಿದ್ಧ ಕಲ್ಯಾಣ ನಗರದಲ್ಲಿ ಘಟನೆ ನಡೆದಿದೆ. PUCಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ 71% ರಿಸಲ್ಟ್ ಬಂದಿದೆ. ಆದರೆ ನಿರೀಕ್ಷೆ ಮಾಡಿದ ರಿಸಲ್ಟ್ ಬಂದಿಲ್ಲ ಅಂತ ಮನನೊಂದು ವಿದ್ಯಾರ್ಥಿನಿ ಶ್ರಾವಣಿ ಮಾರುತಿ ನೇಣಿಗೆ ಶರಣಾಗಿದ್ದಾಳೆ. ಈ ಬಾರಿಯ ದ್ವಿತೀಯ PUCಯಲ್ಲಿ 100ಕ್ಕೆ 100% ತೆಗೆದುಕೊಳ್ಳೋದಾಗಿ ಚಾಲೆಂಜ್ ಮಾಡಿದ್ಲಂತೆ. ಆದರೆ ತಾನು ನಿರೀಕ್ಷಿಸಿದ ಫಲಿತಾಂಶ ಬಾರದ ಹಿನ್ನೆಲೆಯಲ್ಲಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಕೊಪ್ಪಳದಲ್ಲಿ ನವಜಾತ ಶಿಶು ಅಂತ್ಯ ಸಂಸ್ಕಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಶುವಿನ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತಿದೆ. ಏಪ್ರಿಲ್ 6ರಂದು ಶಿವಪುರ ಗ್ರಾಮದ ಕಾಲುವೆಯಲ್ಲಿ ನವಜಾತ ಶಿಶುವಿನ ಶವ ತೇಲಿ ಬಂದಿತ್ತು. ಈ ವೇಳೆ ನವಜಾತ ಶಿಶುವನ್ನ ಯಾರಿಗೂ ಹೇಳದಂತೆ ಗ್ರಾಮಸ್ಥರು ಅಂತ್ಯ ಸಂಸ್ಕಾರ ಮಾಡಿದ್ರು. ಬಳಿಕ ಮುನಿರಾಬಾದ್ ಠಾಣೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿ ದೂರನ್ನು ದಾಖಲಿಸಿದ್ರಿಂದ ಶಿಶುವಿನ ಶವ ಹೊರತೆಗೆದು ವೈದ್ಯರು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಹಾವೇರಿಯಲ್ಲಿ ಕೆರೆಯಲ್ಲಿ ಹೂಳು ತೆಗಿತಾ ಇದ್ದ ವೇಳೆ ಪುರಾತನ ಕಾಲದ ಬಸವಣ್ಣ ಮೂರ್ತಿ ಹಿರೇಕೆರೂರು ತಾಲೂಕಿನ ದೂದಿಹಳ್ಳಿ ಗ್ರಾಮದ ಕೆರೆಯಲ್ಲಿ ಪತ್ತೆಯಾಗಿದೆ. ಹೂಳು ತೆಗಿತಾ ಇದ್ದ ವೇಳೆ 3 ಅಡಿ ಬಸವಣ್ಣನ ಮೂರ್ತಿ ಪತ್ತೆಯಾಗಿದ್ದು, ಗ್ರಾಮದ ದೇವಸ್ಥಾನ ಬಳಿ ಮೂರ್ತಿಯನ್ನ ಪ್ರತಿಷ್ಠಾನ ಮಾಡಿ ಪೂಜೆ ಮಾಡಲು ಗ್ರಾಮದ ಜನರು ನಿರ್ಧರಿಸಿದ್ದಾರೆ. ಬಸವಣ್ಣನ ಮೂರ್ತಿಗೆ ಪೂಜೆ ಸಲ್ಲಿಸಿದ್ದಾರೆ. ಮೂರ್ತಿ
ಈಗ ಕೆರೆ ಹೂಳು ಎತ್ತಬೇಕಾರ ಒಂದು ಮೂರ್ತಿ ಸಿಕ್ಕತ್ತ ಮೂರಾಗ ಬಸವಣ್ಣನ ಮೂರ್ತಿ ಸಿಕ್ಕತ್ತ ಕೆರೆ ಹೂಳು